ಇನ್ನು ಮತ್ತೊಂದು ಕಡೆ ಧರ್ಮಸ್ಥಳ ಮೇಲಿರುವಂತಹ ಕಳಂಕ ನಿವಾರಣೆಗೆ ಚಂಡಿಕಾ ಯಾಗವನ್ನ ಮಾಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಭಕ್ತ ವೃಂದದಿಂದ ಚಂಡಿಕಾ ಯಾಗವನ್ನ ಮಾಡಿದ್ದಾರೆ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಯಾಗ ಇದು. ದೇವಸ್ಥಾನ ಮೇಲೆ ಬಂದಂತ ಎಲ್ಲ ಅಪಮಾನ ದೂರವಾಗಲಿ ಅಂತ ಚಂಡಿಕಾ ಯಾಗವನ್ನ ಕೈಗೊಂಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ಮೇಲಿನ ಷಡ್ಯಂತ್ರ ದೂರವಾಗಲಿ ಅಂತ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಮೃತ ವರ್ಷಿಣಿ ದೇವಸ್ಥಾನದ ಮೇಲೆ ಬಂದಂತ ಧರ್ಮಸ್ಥಳ ದೇವಸ್ಥಾನದ ಮೇಲೆ ಬಂದಂತ ಎಲ್ಲ ಷಡ್ಯಂತ್ರಗಳು ಎಲ್ಲವೂ ಕೂಡ ದೂರವಾಗಲಿ, ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅದೆಲ್ಲ ಕೂಡ ದೂರ ಆಗಲಿ ಅಂತ ಬೆಳ್ತಂಗಡಿ ತಾಲೂಕಿನ ಭಕ್ತ ಜನರು ಚಂಡಿಕಾ ಯಾಗವನ್ನು ಕೈಗೊಂಡಿದ್ದಾರೆ. ಚಂಡಿಕಾ ಯಾಗವನ್ನು ಮಾಡಿ ಧರ್ಮಸ್ಥಳದ ಮೇಲೆ ಇದ್ದಂತ ಕಳಂಕ ಎಲ್ಲ ಕೂಡ ದೂರವಾಗಲಿ ಅಂತ ಚಂಡಿಕಾ ಯಾಗವನ್ನು ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೀತಿರುವಂತಹ ಷಡ್ಯಂತ್ರ ಮತ್ತೆ ಅಪಮಾನ ದೂರ ಆಗಲಿ ಅಂತ ಹೇಳಿ ಬೆಳ್ತಂಗಡಿಯ ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಚಂಡಿಕಾ ಹೋಮವನ್ನ ಮಾಡಲಾಗ್ತಿರುವಂತದ್ದು. ಅಮೃತ ವರ್ಷಿಣಿ ಸಭಾಭವನದಲ್ಲಿ ಚಂಡಿಕಾ ಹೋಮ ಬೆಳಗ್ಗೆಯಿಂದ ಪ್ರಾರಂಭವಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ದೇವಸ್ಥಾನದ ಅರ್ಚಕರೆಲ್ಲ ಸೇರಿ ಹೋಮ ಹವನಗಳನ್ನ ಮಾಡ್ತಿದ್ದಾರೆ. ಚಂಡಿಕಾ ಹೋಮ ನಡೀತಿದೆ. ಚಂಡಿಕಾ ಹೋಮದ ನಂತರದಲ್ಲಿ ಸತ್ಯ ದರ್ಶನ ಸಮಾವೇಶ ಸಹ ನಡೆಯುತ್ತೆ. ಅದಾದ ನಂತರದಲ್ಲಿ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಸತ್ಯ ದರ್ಶನದ ಸಮಾವೇಶದಲ್ಲಿ ಮಾತಾಡೋರಿದ್ದಾರೆ. ಏನೋ ಧರ್ಮಸ್ಥಳದ ವಿರುದ್ಧ ನಡೀತೋ, ಷಡ್ಯಂತ್ರಗಳು ನಡೀತೋ, ಅಪಮಾನಗಳಾಯ್ತೋ, ಇವೆಲ್ಲವೂ ದೂರ ಆಗಲಿ ಅಂತ ಹೇಳಿ ದಸರಾದ ನವರಾತ್ರಿ ಸಂಭ್ರಮದಲ್ಲಿ ವಿಶೇಷವಾಗಿ ಚಂಡಿಕಾ ಹೋಮವನ್ನ ಮಾಡ್ತಿರುವಂತದ್ದು. ಬೆಳಗ್ಗೆಯಿಂದ ಈ ಚಂಡಿಕಾ ಹೋಮ ನಡೀತಿದೆ. ಸುಮಾರು 10:45 11 ಗಂಟೆ ವೇಳೆಗೆ ಪೂರ್ಣಾವತಿ ಆಗುತ್ತೆ. ಹಾಗಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಮಾಡಿಕೊಂಡಿರುವಂತದ್ದು. ಏನು ಚಂಡಿಕಾ ಹೋಮದ ನಂತರದಲ್ಲಿ ಸತ್ಯದರ್ಶನ ಸಮಾವೇಶ ನಡೆಯುತ್ತೆ. ಸತ್ಯದರ್ಶನದ ಸಮಾವೇಶಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಈ ಎಲ್ಲಾ ಕಾರ್ಯಕ್ರಮಗಳ ಕುರಿತಾಗಿ ನಮಗೆ ದೇವಸ್ಥಾನದ ಕಮಿಟಿಯವರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಏನ್ ಹೇಳ್ತಾರೆ ಸರ್, ಏನ್ ಇವತ್ತಿನ ವಿಶೇಷ ಅಂತೇಳಿ ಚಂಡಿಕಾ ಹೋಮದ ವಿಶೇಷ? ಇವತ್ತು ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆಗಳಿಗೂ ಸೇರಿಕೊಂಡು ಇವತ್ತು ನವರಾತ್ರಿಯ ಸಂಭ್ರ ದಿವಸ ಇವತ್ತು ಇಲ್ಲಿ ಅಮೃತ ವರ್ಷಿಣಿ ಸಭಾಮಂಟಪದಲ್ಲಿ ನಾವು ಚಂಡಿಕಾ ಯಾಗ ಮಾಡಿ ಅದರ ನಂತರ ಪೂರ್ಣಾವತಿ ಆಗ್ತದೆ. ಸುಮಾರು 10ವರೆಗೆ ಪೂರ್ಣಾವತಿ ಆಗ್ತದೆ. ಅದ ನಂತರ ಈ ಕಾರ್ಯದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಭಾಗವಹಿಸಿ ಅದರ ನಂತರ 11 ಗಂಟೆಗೆ ಇಲ್ಲಿ ಸತ್ಯ ದರ್ಶನ ಎನ್ನುವ ಸಮಾವೇಶ ನಡೆಯಲಿದೆ. ಆ ಸಮಾವೇಶದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಆಶೀರ್ವಾದನ ನೀಡ್ತಾ ಇದ್ದಾರೆ ಭಕ್ತಾದಿಗಳಿಗೆಲ್ಲರೂ. ಏನು ಪ್ರಮುಖ ಉದ್ದೇಶ ಅಂತೇಳಿ ಚಂಡಿಕಾ ಯಾಗ ನಡೀತಿದೆ ಇವತ್ತು? ಏನು ಪ್ರಮುಖ ಉದ್ದೇಶ ಹೇಳಿ ಅಂತ ಹೇಳಿದ್ರೆ, ನಮ್ಮ ಭಕ್ತಾದಿಗಳ ಒಂದು ಮನಸ್ಸಿನಲ್ಲಿ ಒಂದು ದುಃಖ ಉಂಟು, ನೋವು ಉಂಟು. ಯಾಕಂದ್ರೆ ಇಂತಹ ಘಟನೆಗಳು ತಾಲೂಕಲ್ಲಿ, ಅದು ಕೂಡ ನಮ್ಮ ಧರ್ಮಸ್ಥಳ ಎನ್ನುವಂಥದ್ದು ಬೆಳ್ತಂಗಡಿ ತಾಲೂಕಲ್ಲಿ ಬರ್ತದೆ. ಇಂತಹ ತಾಲೂಕಲ್ಲಿ ಇಂತಹ ಒಂದು ಘಟನೆ ಆಗಿದೆ, ಈ ರೀತಿ ಒಂದು ಅಪಪ್ರಚಾರ ಆಗ್ತಾ ಉಂಟು, ಮನಸ್ಸಿಗೆ ತುಂಬಾ ನೋವು ಉಂಟು. ಕೆಲವೊಮ್ಮೆ ಈ ನಾವು ತಾಲೂಕಿನ ಜನಗಳು ಏನುಂಟು ಸ್ವಾತ್ವಿಕ ಜನಗಳು, ಹಾಗೆ ಯಾವುದೇ ರೀತಿಯ ಉತ್ತರ ಕೊಡುವುದಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿರುವಂತಹ ನೋವಿಗೆ ನಾವು ಉತ್ತರ ಕೊಡಬೇಕಿದ್ರೆ ಈ ಚಂಡಿಕಾ ಯಾಗದ ಮುಖಾಂತರ ದೇವಿಯಲ್ಲಿ ಇವತ್ತು ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಲಿಕ್ಕಿದೆ. ಏಕಕಾಲದಲ್ಲಿ 10,000 ಜನ ಸೇರಿ ಇಲ್ಲಿ ಪ್ರಾರ್ಥನೆ ಮಾಡ್ತದೆ. ಮತ್ತೆ ಈಗಾಗಲೇ 9:30 ಗಂಟೆಗಿದೆ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳಿಂದ ಎಲ್ಲ ಪ್ರತಿ ಗ್ರಾಮಗಳಿಂದ ಫಲವಸ್ತುಗಳನ್ನು ತಟ್ಟೆಯಲ್ಲಿ ಹಿಡ್ಕೊಂಡು ಬಂದು ಇಲ್ಲಿ ಬಂದು ಚಂಡಿಕಾ ಹೋಮಕ್ಕೆ ಅದನ್ನು ಸಮರ್ಪಣೆ ಮಾಡಲಿದ್ದಾರೆ. ಸಮರ್ಪಣೆ ಮಾಡಿ ಎಲ್ಲ 10:30 11 ಗಂಟೆ ಆಗುವಾಗ ಪೂರ್ಣಾವತಿಯಲ್ಲಿ 10,000 ಜನ ಏಕಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಪ್ರಾರ್ಥನೆಯನ್ನು
ಖಂಡಿತವಾಗಿಯೂ ಕೂಡ ಧರ್ಮಸ್ಥಳದ ಕ್ಷೇತ್ರದ ಧರ್ಮ ದೈವಗಳು ಮತ್ತು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮತ್ತು ಇವತ್ತೇನು ಚಂಡಿಕಾ ಯಾಗ ಮಾಡ್ತಿದೆ ಆ ದೇವಿ ಕೂಡ ಅದನ್ನು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ಸತ್ಯ ದರ್ಶನ ಆಗ್ತದೆ ಅಂತ ಒಂದು ನಂಬಿಕೆಯಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಧರ್ಮಸ್ಥಳದ ನಡೀತಿರುವಂತಹ ಎಲ್ಲಾ ಷಡ್ಯಂತ್ರಗಳು ಅಪಮಾನಗಳು ದೂರ ಆಗಲಿ ಅನ್ನುವಂಥದ್ದು ಮುಖ್ಯವಾದ. ಹೌದೌದು ಖಂಡಿತವಾಗಿಯೂ. ಯಾಕಂದ್ರೆ ನಾವೆಲ್ಲ ಸ್ವಾತಿಕ ಜನಗಳು, ನಾವೇನು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ, ಬೇರೆ ಬೇರೆ ಅಪಪ್ರಚಾರ ಮಾಡಲಿಕ್ಕೆ ನಾವು ಉತ್ತರ ಕೊಡುದಿಲ್ಲ. ಬೆಳ್ತಂಗಡಿಯ ಜನಗಳೇನಿದ್ದಾರೆ ಇವತ್ತಿನವರೆಗೂ ಶಾಂತ ರೀತಿಯಿಂದ ಇದ್ದಾರೆ. ಇವತ್ತು ನಾವು ನವರಾತ್ರಿಯ ಸಂದರ್ಭ ಆದ ಕಾರಣ ಇವತ್ತು ಚಂಡಿಕಾ ಯಾಗ ಮಾಡುವಂತ ಎಲ್ಲ ಭಕ್ತಾದಿಗಳು ನಿರ್ಧಾರ ಮಾಡಿ ಏಕಕಾಲದಲ್ಲಿ ನಾವು ನಿಂತಿಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡುವ ಮುಖಾಂತರ ಎಲ್ಲ ಷಡ್ಯಂತ್ರಗಳಿಗೆ ನಾವು ಉತ್ತರ ಕೊಡ್ತೇವೆ, ದೇವಿಯಲ್ಲಿ ಕೇಳ್ತೇವೆ, ದೇವಿಯ ಇದಕ್ಕೆ ಉತ್ತರ ಕೊಡಬೇಕು ಅಂತ. ಇದಿಷ್ಟು ದೇವಸ್ಥಾನದಲ್ಲಿ ಇವತ್ತು ನಡೆಯುವಂತಹ ಕಾರ್ಯಕ್ರಮದ ವಿಶೇಷಗಳು. ಈಗಾಗಲೇ ಚಂಡಿಕಾ ಯಾಗ ಪ್ರಾರಂಭವಾಗಿರುವಂತದ್ದು, ನಂತರದಲ್ಲಿ ಪೂರ್ಣಾವತಿ ಆಗುತ್ತೆ. ಅದಾದ ನಂತರದಲ್ಲಿ ಸತ್ಯ ದರ್ಶನ ಎನ್ನುವಂತಹ ಸಮಾವೇಶ ನಡೆಯುತ್ತೆ. ಈ ಸಮಾವೇಶದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಸಹ ಭಾಗವಹಿಸುವಂತದ್ದು. ಒಟ್ಟಾರೆಯಾಗಿ ಏನು ಧರ್ಮಸ್ಥಳದ ವಿರುದ್ಧ ನಡೀತಿರುವಂತಹ ಷಡ್ಯಂತ್ರ ಅಪಮಾನಗಳು ಎಲ್ಲವೂ ದೂರ ಆಗಲಿ, ಒಳ್ಳೆ ದಿನಗಳು ಬರಲಿ ಅಂತ ಹೇಳಿ ಚಂಡಿಕಾ ಯಾಗವನ್ನ ಧರ್ಮಸ್ಥಳದ ಭಕ್ತಾದಿಗಳು ಇವತ್ತು ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ಭೀಮಾನಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಈ ಚಂಡಿಕಾ ಯಾಗದ ಮುಖಾಂತರ ದೇವಿಯಲ್ಲಿ ಇವತ್ತು ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಲಿಕ್ಕಿದೆ. ಏಕಕಾಲದಲ್ಲಿ 10,000 ಜನ ಸೇರಿ ಇಲ್ಲಿ ಪ್ರಾರ್ಥನೆ ಮಾಡ್ತದೆ. ಮತ್ತೆ ಈಗಾಗಲೇ 9:30 ಗಂಟೆಗಿದೆ. ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳಿಂದ ಎಲ್ಲ ಪ್ರತಿ ಗ್ರಾಮಗಳಿಂದ ಫಲವಸ್ತುಗಳನ್ನು ತಟ್ಟೆಯಲ್ಲಿ ಹಿಡ್ಕೊಂಡು ಬಂದು ಇಲ್ಲಿ ಬಂದು ಚಂಡಿಕಾ ಹೋಮಕ್ಕೆ ಅದನ್ನು ಸಮರ್ಪಣೆ ಮಾಡಲಿದ್ದಾರೆ. ಸಮರ್ಪಣೆ ಮಾಡಿ ಎಲ್ಲ 10:30-11 ಗಂಟೆ ಆಗುವಾಗ ಪೂರ್ಣಾವತಿಯಲ್ಲಿ 10,000 ಜನ ಏಕಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಕೂಡ ಧರ್ಮಸ್ಥಳದ ಕ್ಷೇತ್ರದ ಧರ್ಮ ದೈವಗಳು ಮತ್ತು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮತ್ತು ಇವತ್ತೇನು ಚಂಡಿಕಾ ಯಾಗ ಮಾಡ್ತಿದೆ ಆ ದೇವಿ ಕೂಡ ಅದನ್ನು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ಸತ್ಯ ದರ್ಶನ ಆಗ್ತದೆ ಅಂತ ಒಂದು ನಂಬಿಕೆಯಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಧರ್ಮಸ್ಥಳದ ನಡೀತಿರುವಂತಹ ಎಲ್ಲಾ ಷಡ್ಯಂತ್ರಗಳು ಅಪಮಾನಗಳು ದೂರ ಆಗಲಿ ಅನ್ನುವಂಥದ್ದು ಮುಖ್ಯವಾದ. ಹೌದೌದು ಖಂಡಿತವಾಗಿಯೂ. ಯಾಕಂದ್ರೆ ನಾವೆಲ್ಲ ಸ್ವಾತಿಕ ಜನಗಳು, ನಾವೇನು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ, ಬೇರೆ ಬೇರೆ ಅಪಪ್ರಚಾರ ಮಾಡಲಿಕ್ಕೆ ನಾವು ಉತ್ತರ ಕೊಡುದಿಲ್ಲ. ಬೆಳ್ತಂಗಡಿಯ ಜನಗಳೇನಿದ್ದಾರೆ ಇವತ್ತಿನವರೆಗೂ ಶಾಂತ ರೀತಿಯಿಂದ ಇದ್ದಾರೆ. ಇವತ್ತು ನಾವು ನವರಾತ್ರಿಯ ಸಂದರ್ಭ ಆದ ಕಾರಣ ಇವತ್ತು ಚಂಡಿಕಾ ಯಾಗ ಮಾಡುವಂತ ಎಲ್ಲ ಭಕ್ತಾದಿಗಳು ನಿರ್ಧಾರ ಮಾಡಿ ಏಕಕಾಲದಲ್ಲಿ ನಾವು ನಿಂತಿಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡುವ ಮುಖಾಂತರ ಎಲ್ಲ ಷಡ್ಯಂತ್ರಗಳಿಗೆ ನಾವು ಉತ್ತರ ಕೊಡ್ತೇವೆ, ದೇವಿಯಲ್ಲಿ ಕೇಳ್ತೇವೆ, ದೇವಿಯ ಇದಕ್ಕೆ ಉತ್ತರ ಕೊಡಬೇಕು ಅಂತ. ಇದಿಷ್ಟು ದೇವಸ್ಥಾನದಲ್ಲಿ ಇವತ್ತು ನಡೆಯುವಂತಹ ಕಾರ್ಯಕ್ರಮದ ವಿಶೇಷಗಳು. ಈಗಾಗಲೇ ಚಂಡಿಕಾ ಯಾಗ ಪ್ರಾರಂಭವಾಗಿರುವಂತದ್ದು, ನಂತರದಲ್ಲಿ ಪೂರ್ಣಾವತಿ ಆಗುತ್ತೆ. ಅದಾದ ನಂತರದಲ್ಲಿ ಸತ್ಯ ದರ್ಶನ ಎನ್ನುವಂತಹ ಸಮಾವೇಶ ನಡೆಯುತ್ತೆ. ಈ ಸಮಾವೇಶದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಸಹ ಭಾಗವಹಿಸುವಂತದ್ದು. ಒಟ್ಟಾರೆಯಾಗಿ ಏನು ಧರ್ಮಸ್ಥಳದ ವಿರುದ್ಧ ನಡೀತಿರುವಂತಹ ಷಡ್ಯಂತ್ರ ಅಪಮಾನಗಳು ಎಲ್ಲವೂ ದೂರ ಆಗಲಿ, ಒಳ್ಳೆ ದಿನಗಳು ಬರಲಿ ಅಂತ ಹೇಳಿ ಚಂಡಿಕಾ ಯಾಗವನ್ನ ಧರ್ಮಸ್ಥಳದ ಭಕ್ತಾದಿಗಳು ಇವತ್ತು ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ಭೀಮಾನಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.